गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ 3ನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ವಾರ ಹೇಗಿದೆ, ಜುಲೈ 1ನೇ ವಾರ ಎಂಬುದನ್ನು ತಡ ಮಾಡದೆ ನೋಡೋಣ ಬನ್ನಿ. ಈಗ ಈ ಒಂದು ವಾರದಲ್ಲಿ ನಿಮಗೆ ಮೊದಲನೇದೇ ಶಕ್ತಿ ಅಂತ ಹೇಳೋದಾದರೆ ಆರ್ಥಿಕವಾಗಿ ನೀವು ಒಂದಿಷ್ಟು ಒಳ್ಳೆಯ ಕೆಲಸ ಕಾರ್ಯಗಳಿಂದ ಗಳಿಸುವಂಥದ್ದಾಗತ್ತೆ, ಹಾಗೂ ಶ್ರಮ ವಹಿಸಿ ಆ ಒಂದು ದುಡ್ಡನ್ನು ಸಂಪಾದನೆ ಮಾಡುವಂಥದ್ದಾಗತ್ತೆ ಈ ವಾರ. ಅದೇ ರೀತಿಯಾಗಿ ನಿಮ್ಮ ಒಂದು ಪ್ರಯತ್ನದಿಂದ ಒಂದಿಷ್ಟು ಅವಕಾಶಗಳು ಸಿಗುವಂಥದ್ದಾಗತ್ತೆ. ಅಂದರೆ ಪ್ರಯತ್ನ ಇಲ್ಲದೆ ಯಾವುದೂ ನಮಗೆ ಲಭಿಸುವುದಿಲ್ಲ. ಅದರಲ್ಲೂ ಮಿಥುನ ರಾಶಿಯವರು ಮಾತು, ವಾಕ್ಚಾತುರ್ಯ ಅಂತೀವಲ್ಲ, ಕಮ್ಯುನಿಕೇಷನ್, ಇವೆಲ್ಲವೂ ಇವರಿಗೆ ಒಂಥರ ಬೈ ಬರ್ತಿಂತ್ರ ಬಂದಿರೋವಂಥದ್ದಾಗಿರುತ್ತೆ. ಏಕೆಂದರೆ ಈ ಮಿಥುನ ರಾಶಿಯವರೇ ಆ್ಯಂಕರ್ ಆಗಿರ್ತಾರೆ, ಈ ಮಿಥುನ ರಾಶಿಯವರೇ ಲೀಡ್ರ್ ಜಾಸ್ತಿ ಆಗಿರ್ತಾರೆ, ಈ ಮಿಥುನ ರಾಶಿಯವರೇ ಈ ಒಂದು ಕಮ್ಯುನಿಕೇಷನ್ ಏನಿರುತ್ತಲ್ಲ ಅಂಥ ಒಂದು ವೃತ್ತಿಯಲ್ಲಿ ಇರೋರಿಗೆ ಒಳ್ಳೆಯ ಒಂದಿಷ್ಟು ಬೆಳವಣಿಗೆ ಈ ವಾರ ಕಾಣುವಂಥದ್ದಾಗುತ್ತೆ. ಅದು ರೇಡಿಯೋ ಜಾಕಿ ಆಗಿರ್ಬೋದು, ಅಥವಾ ಈ ಒಂದಿಷ್ಟು ಈವೆಂಟ್ ಮ್ಯಾನೇಜರ್ ಅಂತಿರಲ್ಲ ಅದು ಆಗಿರ್ಬೋದು, ಯಾವುದೇ ಆಗಿರಲಿ ಈ ಮಿಥುನ ರಾಶಿಯವರದು ಒಂದಿಷ್ಟು ಮಾತುಗಳು ಆಗಿರ್ಬೋದು, ಯೋಚನೆಗಳಾಗಿರ್ಬೋದು ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಯಾಕೆಂದರೆ ಮಿಥುನ ರಾಶಿಯವರು ಟೈಮ್ ವೇಸ್ಟ್ ಮಾಡಲ್ಲ. ಹಾಗೂ ಇವ್ರದ್ದು ಒಂದು ರೀತಿ ಹೆಂಗಿರುತ್ತಂದರೆ, ಕೈ ಹಿಡಿದ್ರೆ ಅದನ್ನು ಎಂಡ್ ಆಗೋವರೆಗೂ ಬಿಡೋದಿಲ್ಲ. ಅದು ಇವರಲ್ಲಿ ಒಳ್ಳೆಯ ಗುಣ. ಆದರೆ ಇವರ ಮನಸ್ಸು ಬೇಜಾರಾಯಿತು ಅಥವಾ ಏನಾದರೂ ಎಡವಟ್ಟಾಯಿತು ಅಂತ ಹೇಳಿದರೆ ಅದು ಎಷ್ಟೇ ನಷ್ಟ ಆಗಲಿ ಅದಕ್ಕೆ ಮುಂದುವರಿಸಲು ಹೋಗಲ್ಲ ಇವರು. ಅದು ಒಂದು ಬ್ಯಾಡ್ ಆಯಿತು, ಇರಲಿ, ಅದರ ವಿಷಯ ಬೇಡ. ಬಟ್ ಈ ವಾರದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುವಂಥದ್ದಾಗುತ್ತೆ. ಮೊದಲನೇ ವಾರ ತುಂಬ ದಿನಗಳ ನಂತರ ಕೆಲಸಗಳು ಜಾಸ್ತಿ ಬರ್ತಾ ಇದೆ, ಅದು ತುಂಬ ಸಂತೋಷ. ಇನ್ನು ಈ ವಾರ ನಿಮ್ಮ ಒಂದು ಪ್ರಯಾಣವೂ ಕೂಡ ಸಂಭವಿಸುತ್ತೆ. ದೂರದ ಪ್ರಯಾಣ ಆಗಿರ್ಬೋದು, ಹತ್ತಿರದ ಪ್ರಯಾಣ ಆಗಿರ್ಬೋದು, ಅಥವಾ ಅವಶ್ಯಕವಾಗಿರ್ತಕ್ಕಂಥ ಪ್ರಯಾಣ ಆಗಿರ್ಬೋದು, ಅಥವಾ ಅನಾವಶ್ಯಕವಾಗಿರ್ತಕ್ಕಂಥ ಪ್ರಯಾಣ ಆಗಿರ್ಬೋದು, ಏನೇ ಇರಲಿ ಒಂದಿಷ್ಟು ಪ್ರಯಾಣಗಳು ಈ ವಾರ ಬ್ಯುಸಿಯ ರೀತಿಯಲ್ಲಿ ತೋರಿಸ್ತಾ ಇದೆ ನಿಮಗೆ ಅಂದ್ರೂ ತಪ್ಪಾಗೋದಿಲ್ಲ. ಇನ್ನು ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚು ಕಡಿಮೆ ಮಾತಿನಿಂದ ಪ್ರಶಂಸೆ, ಮಾತಿನಿಂದ ಗೌರವ, ಮಾತಿನಿಂದ ಕೆಲವೊಂದಿಷ್ಟು ಏನಂತೀರಿ ಮನ್ನಣೆ ಅಂತೀವಲ್ಲ. ಈಗ ಎಲ್ಲೋ ಒಂದು ಗ್ರೂಪಲ್ಲಿ ಕೂತ್ಕೊಂಡಿರ್ತೀವಿ, ನಮ್ಮ ಮಾತುಗಳಿಗೆ ಎಲ್ಲರೂ ಕಿವಿ ಆಲಿಸ್ತಾ ಇರ್ತಾರೆ, ಏನೋ ಹೇಳ್ತಾ ಇರ್ತೀವಿ. ಈಗ ನಾವು ನಿಮಗೆ ಹೇಳ್ತಾ ಇದ್ದೀವಿ, ಸೊ ನಿಮ್ಮದು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನೆಲ್ಲವೂ ಬಿಟ್ಟು ಕೇಳ್ತಾನೆ ಕೂರ್ತಿರ್ತೀರ. ಏಕೆಂದರೆ ಆ ಒಂದು ಮಾತಿನಲ್ಲಿ, ಆ ಒಂದು ಮುಖದಲ್ಲಿ ಅದೇನೋ ಒಂಥರ ನೋಡ್ತಾ ಇದ್ರೆ ನೋಡ್ಬೇಕನ್ಸುತ್ತೆ, ಕೇಳ್ತಾ ಇದ್ರೆ ಕೇಳಬೇಕನ್ಸುತ್ತೆ. ಆ ರೀತಿಯಲ್ಲಿ ಈ ಮಿಥುನ ರಾಶಿಯವ್ರದ್ದು ಇರುತ್ತೆ ಈ ವಾರ. ಅಂದರೆ ಇವರು ಮಾತನಾಡುವಾಗ ಎಲ್ಲರೂ ಸೈಲೆಂಟ್ ಆಗ್ತಾರೆ, ಅಥವಾ ಇವರು ಕೆಲಸ ಮಾಡುವಂತಹ ಸಮಯದಲ್ಲಿ ಎಲ್ಲರೂ ಬೆಂಬಲವನ್ನು ನೀಡ್ತಾರೆ. ಅದು ತುಂಬ ಸಂತೋಷದ ವಿಷಯ. ಅಂದರೆ ಸುಮಾರು ದಿನಗಳ ನಂತರ ಇಂಥ ಒಂದು ವಾತಾವರಣ ಮಿಥುನ ರಾಶಿಯವರಿಗೆ ಈ ಜುಲೈ 1ನೇ ವಾರ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಜಾತಕದಲ್ಲೇ ಒಂದು 2 ವಾರಗಳ ಕಾಲ ಬುಧ ಇರ್ತಾನೆ, ತದನಂತರ ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾರೆ. ಸೊ ಬುಧ ಇರೋವರೆಗೂ ನಿಮಗೆ ಕಮ್ಯುನಿಕೇಷನ್ ಆಗಿರ್ಬೋದು, ನಾಲೆಜ್ ಆಗಿರ್ಬೋದು ಕೊರತೆನೇ ಇರೋದಿಲ್ಲ. ಏಕೆಂದರೆ ನಿಮ್ಮದೇ ರಾಶಿ ಅಧಿಪತಿಯಾಗಿರೋದ್ರಿಂದ ಬುಧ ನಿಮಗೆ ಒಳ್ಳೆ ಬೆಳವಣಿಗೆ ಕೊಟ್ಬಿಟ್ಟು ಬೇರೆ ರಾಶಿಗೆ ಹೋಗುವಂಥದ್ದಾಗತ್ತೆ. ಅಂದರೆ ಮೊದಲನೇ ವಾರ ಮಾತ್ರ ತುಂಬ ಕ್ರೆಡಿಟ್ ಸಿಗುವಂಥದ್ದಾಗತ್ತೆ ನಿಮಗೆ. ಹೇಗೆ ಈ ಬ್ಯಾಂಕಲ್ಲಿ ಕ್ರೆಡಿಟ್ ಸ್ಕೋರ್ ಅಂತೀವಲ್ಲ, ಆ ರೀತಿಯಲ್ಲಿ ಈ ವಾರ ನಿಮ್ಮ ಒಂದು ಲೈಫ್ ಕ್ರೆಡಿಟ್ ಸ್ಕೋರ್ ತುಂಬ ಚೆನ್ನಾಗಿರುತ್ತೆ ಅಂದ್ರೂ ತಪ್ಪಾಗೋದಿಲ್ಲ. ಸೊ ಒಳ್ಳೆಯದಾಗಲಿ ಈ ಮಿಥುನ ರಾಶಿಯವರಿಗೆ. ಎಂಥದೇ ಕಷ್ಟ ಇದ್ದರೂ ಆ ಶ್ರೀರಾಮ ಇವರನ್ನು ರಕ್ಷಣೆ ಮಾಡಿ ರಕ್ಷಾ ಕವಚದಂತೆ ಸದಾ ಇವರ ಬೆಂಬಲವಾಗಿ ನಿಲ್ಲಲಿ ಅಂತ ಪ್ರಾರ್ಥಿಸುತ್ತೇವೆ. ಇನ್ನು ಈ ವಾರ ಇನ್ನೂ ಸ್ವಲ್ಪ ನೀವು ಹೇಳೋದಾದರೆ, ನಾಲೆಜ್ನಿಂದ ಕೆಲವು ಕೆಲಸ ಕಾರ್ಯಗಳನ್ನು ತುಂಬ ಅಡ್ಜಸ್ಟ್ಮೆಂಟ್ ರೀತಿಯಲ್ಲಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ತೀರಾ. ಈಗ ಏನೋ ಕೆಲಸ ಇರುತ್ತೆ, ಅವರಿಗೆ ನಾವು ಹೋದ ತಿಂಗಳು, ಹೋದ ವಾರನೋ, ಅಥವಾ ಹೋದ ವರ್ಷನೋ ಏನೋ ಯಾವುದೋ ಒಂದು ಸಿಚುವೇಶನ್ನಿಗೆ ಬೈದ್ಬಿಟ್ಟಿರ್ತೀವಿ, ಕೋಪದಲ್ಲಿ ಏನೋ ಒಂದು ಅಂದ್ಬಿಟ್ಟಿರ್ತೀವಿ, ಡಿಸಪಾಯಿಂಟ್ ಆಗೋಗ್ಬಿಟ್ಟಿರ್ತಾರೆ ಅವರು ನಮ್ಮನ್ನು ದೂರ ಬಿಟ್ಟಿರ್ತಾರೆ. ಅವನು ಯಾವಾಗಲೂ ಬೈತಾ ಇರ್ತಾನೆ, ತಂದೆ ಆಯಿತು ಇದು ಆಯಿತು ಅಂತ ಹೇಳ್ತಾ ಇರ್ತಾನೆ. ಬೇರೆಯವ್ರದ್ದು ಗೈಡೆನ್ಸೇ ಅವ್ರು ಆ್ಯಕ್ಸೆಪ್ಟ್ ಮಾಡಲ್ಲ ಅಂಥೇಳಿ ಏನೋ ಒಂದು ಅವ್ರದ್ದೇ ಅಂತ ಮಾನಸಿಕತೆ ಅಂತ ದೂರ ಹೋಗ್ಬಿಟ್ಟಿರ್ತಾರೆ.
ಬಟ್ ಈ ವಾರ ಏನಾಗುತ್ತೆ, ನೀವು ರಿಕ್ವೆಸ್ಟ್ ಪೂರ್ವಕವಾಗಿ ನಿಮ್ಮದೇ ಓನ್ ಮೈಂಡ್ ಯೂಸ್ ಮಾಡಿ ಆ ವ್ಯಕ್ತಿಯನ್ನು ಕರೆದು ಹಳೆಯದನ್ನು ಜ್ಞಾಪಕ ಮಾಡಿ ಆ ಒಂದು ಸಿಚುವೇಶನ್ ತಿಳಿಸಿ ನೀವು ಸಾರಿ ಕೇಳಿ ಆ ವ್ಯಕ್ತಿನ ಆ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಿರುತ್ತಲ್ಲ, ಅದು ಇವರ ಟ್ಯಾಲೆಂಟ್. ಅಂದರೆ ಮಿಥುನ ರಾಶಿಯವರು ಅದರಲ್ಲಿ ಎತ್ತಿದ ಕೈ. ಅಂದರೆ ಬೇಜಾರಾಗಿರ್ತಕ್ಕಂಥ ವ್ಯಕ್ತಿನ ಹುರಿದುಂಬಿಸಿ ಅವರ ಒಂದು ಏನಂತೀರ ಮಾತಿಗೆ ಬೆಲೆ ಕೊಟ್ಟು ಅದನ್ನು ಹೇಗೆ ಎನ್ಕ್ಯಾಶ್ ಮಾಡಬೇಕು ಎಂಬುದು ಈ ಮಿಥುನ ರಾಶಿಯವರಿಗೆ ಕರಗತವಾಗಿರುತ್ತೆ. ಅಂದರೆ ಅಷ್ಟು ಇವರಿಗೆ ಈ ವಾರ ತುಂಬ ಸಪೋರ್ಟಿವ್ ಆಗಿರುತ್ತೆ ಅಂತಲೂ ಹೇಳ್ಬೋದು. ಅಂದರೆ ಇವ್ರದ್ದು ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಮಗದೊಬ್ಬರು ಎಲ್ಲರೂ ಈ ವಾರ ಇವರಿಗೆ ಬೆಂಬಲವಾಗಿ ನೀಡುವಂಥದ್ದಾಗುತ್ತೆ. ಇನ್ನು ಈ ಒಂದು ವಾರದಲ್ಲಿ ಇನ್ನೂ ಒಂದಿಷ್ಟು ಕಹಿ ಘಟನೆಗಳಂತ ಹೇಳಿದ್ರೆ, ಮನೆಯಲ್ಲಿರ್ತಕ್ಕಂಥ ಹಿರಿಜೀವಿಗಳು, ತಂದೆ ತಾಯಿ, ಅತ್ತೆ ಮಾವ ಅಥವಾ ಬೇರೆ ಬೇರೆ ಯಾರಾದರೂ ಇದ್ದರೆ ಅವರ ಒಂದು ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡುವಂತಾಗುತ್ತೆ. ಅಂದರೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಲ್ಲೋ ನಿಮಗೆ ಚಿಂತಾಜನಕ ಅಂತೀವಲ್ಲ, ಒಂದು ಸಲ ಜಾಸ್ತಿ ಆಗಿಬಿಡುತ್ತೆ. ಏಕೆಂದರೆ ಅವರ ಆರೋಗ್ಯ ಯಾಕೋ ಗೊತ್ತಿಲ್ಲ, ಏನೋ ಅನ್ನಿಸ್ತಾ ಇರುತ್ತೆ ಅವ್ರಿಗೇನೋ ಕಂಫರ್ಟೇಬಲ್ ಆಗಿರಲ್ಲ. ಬಿ ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಅವ್ರದ್ದೇ ವೈಯಕ್ತಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅನಾರೋಗ್ಯದ ವಿಷಯಗಳು ಇವರನ್ನು ಕಾಡುತ್ತೆ. ಸೊ ಈ ಒಂದು ವಿಷಯ ಇವರಿಗೆ ಈ ವಾರ ಡಿಸ್ಟರ್ಬ್ ಮಾಡುವಂಥದ್ದಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಏನು ಬೇಕು ಡಾಕ್ಟರ್ನ ಇಮಿಡಿಯೇಟ್ಲಿ ಕನ್ಸರ್ನ್ ಮಾಡಿ ಅದರಿಂದ ನೀವು ದೂರ ಇರಿ ಆ ಚಿಂತೆಯಿಂದ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ವಾರ ಖರ್ಚು ಕೂಡ ಬರುತ್ತೆ. ಈ ಒಂದು ಆರೋಗ್ಯ ವಿಷಯವಾಗಿ ಆಗಿರ್ಬೋದು, ಅಂದರೆ ಯಾರಾದರೂ ಹಿರಿಯರು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥವ್ರು ಅಥವಾ ಏನೋ ಸಡನ್ನಾಗಿ ಎಕ್ಸ್ಪೆಂಡಿಚರ್ ಬರುವಂಥದ್ದಾದರೆ ಇದು ಆಗಿರುತ್ತೆ. ಹಾಗೂ ನಿಮಗೂ ಕೂಡ ಒಂದಿಷ್ಟು ಖರ್ಚುಗಳು ಬೇರೆ ವೈಯಕ್ತಿಕವಾಗಿ ಈ ವಾರ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ನಿತ್ಯ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ, ಬೆಳಗ್ಗೆ ಆದರೂ ಸರಿ, ಸಾಯಂಕಾಲ ಆದರೂ ಸರಿ. ಇದರಿಂದ ನಿಮ್ಮ ಮನೋಧೈರ್ಯ ಆಗಿರ್ಬೋದು, ಆತ್ಮವಿಶ್ವಾಸ ಆಗಿರ್ಬೋದು ಜಾಸ್ತಿ ಆಗುತ್ತೆ. ಇದು ಆಷಾಢ ಮಾಸ ಆಗಿರೋದ್ರಿಂದ ದಾನದ ವಿಷಯಕ್ಕೆ ಬರೋದಾದರೆ, ಬ್ರಾಹ್ಮಣರಿಗೆ ಈ ಒಂದು ವಾರ ನೀವು ನೂತನ ವಸ್ತ್ರ ದಾನ ಮಾಡಿ. ಬ್ರಾಹ್ಮಣರಿಗೆ ನೂತನ ವಸ್ತ್ರ ಅಂದರೆ 9/5 ಒಂದು ಪಂಚೆ ಅಥವಾ ಯಥಾಭಕ್ತಿ ಯಥಾಶಕ್ತಿ ಒಂದಿಷ್ಟು ದಕ್ಷಿಣೆ ಇಟ್ಬಿಟ್ಟು ನೀವು ಬ್ರಾಹ್ಮಣರಿಗೆ ಕೊಟ್ಟಿದ್ದೇ ಆದಲ್ಲಿ ಆ ವಿಷ್ಣು ನಿಮಗೆ ಸದಾ ಬೆಂಬಲವಾಗಿರ್ತಾನೆ. ಹಾಗೂ ನಿಮ್ಮ ಎಲ್ಲ ಕಷ್ಟಗಳನ್ನು ಆತನು ಈಡೇರಿಸ್ತಾನೆ. ಅದಕ್ಕೆ ಒಂದು ರೀತಿ ತಾರ್ಕಿಕ ಅಂತ್ಯವನ್ನು ತಂದುಕೊಡ್ತಾನೆ ಅಂದ್ರೂ ತಪ್ಪಾಗೋದಿಲ್ಲ. ಸೊ ಇದಾಗಿತ್ತು ಮಿಥುನ ರಾಶಿಯವರ ಈ ವಾರದ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಬಂಧು ಬಳಗದವರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.